ಬನ್ನಿ ಫ್ರೆಂಡ್, ನಾಟಿ ಸ್ಟೈಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು ನೋಡೋಣ. 10 ಪುದೀನ, 10 ಎಲೆ, 3 ಚಕ್ಕೆ, 4 ಏಲಕ್ಕಿ, 2 ಲವಂಗ, 10 ಕಾಳುಮೆಣಸು, 2 ಟೊಮೊಟೊ, 3 ಈರುಳ್ಳಿ, 12 ಹಸಿಮೆಣಸಿನ್ಕಾಯಿ, 20ರಿಂದ 25 ಎಲೆ ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಚಿಕನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಅಷ್ಟು ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ. ರುಬ್ಕೊಂಬಿಡೋಣ. ರುಬ್ಬಿದ ಮೇಲೆ ನೋಡಿ ಈ ಥರ ಕಲರ್, ಒಳ್ಳೆ ಕಲರ್ ಬಂತು. ಈಗ ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಕ್ಲೀನಾಗಿ ಫ್ರೈ ಮಾಡಿ. ಒಳ್ಳೆ ಘಮ ಬರುತ್ತೆ. ಘಮ ಅಂತ ಸ್ಮೆಲ್ ಬಂದುಬಿಡುತ್ತೆ. ಆ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ರುಬ್ಬಿರೋದು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದಿರಲ್ಲ, ಅದನ್ನ ರುಬ್ಬಿರೋದನ್ನ ಒಯ್ದು ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಈ ಥರ ಒಳ್ಳೆ ಕಲರ್ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ 1-2 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಅರ್ಧ ಕೆಜಿ ಚಿಕನು, 1/4 ಕೆಜಿ ರೈಸಿಂಗ್ ಮಾಡ್ತಾರೆ. ಕಲರ್ ಬರಲಿ, ಫ್ರೈ ಮಾಡ್ತಾ ಒಳ್ಳೆ ಪರಿಮಳ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅದು ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿ. ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಎಲ್ಲ ಸ್ಮೆಲ್ ಬರುತ್ತೆ. ಆ ಚಿಕನ್ನ ತೊಳೆದಿಟ್ಟಿರೋದನ್ನ ಈಗ ಹಾಕಂತ ಇದ್ದೀನಿ. ಇದಕ್ಕೆ ಚಿಕನ್ನ ಕ್ಲೀನಾಗಿ ತೊಳ್ಕೊಂಡಿರಿ. ಕ್ಲೀನಾಗಿ ಹಾಕೋಬಿಟ್ಟು ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡಿ. 5 ನಿಮಿಷ, 2ರಿಂದ 3 ನಿಮಿಷ ಫ್ರೈ ಮಾಡಿ ಸಾಕು. ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ಅದೇ ಥರ ಕಲರ್ ಇಲ್ಲ, ಹೆಲ್ತಿ ಫುಡ್ಡು. ನೀರು ಹಾಕ್ಕೊಡಿ, ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು, ಎಷ್ಟು ರೈಸ್ ಹಾಕಿರ್ತೀರೋ ಅದ್ರ ಮೇಲೆ ನೀರು ಹಾಕ್ಕೊಡಿ. ನೀರು ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಕುದೀಲಿ. ಇದು ನೀರೆಲ್ಲ ಇರುತ್ತಲ್ಲ, ಕುದಿ ಬಂದಿದೆ. ಇವಾಗ ನಾನು ರೈಸ್ ಹಾಕ್ಬೇಕು. ಇದಕ್ಕೆ ರೈಸ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿರಿ. ರೈಸ್ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ 1-2 ಸಲ ತಿರುಗಿಸಿ. ಇಲ್ಲ ರೈಸ್ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ತಿರುಗಿಸಿಲ್ಲ ಅಂದರೆ. ಒಂದು ಕುದಿ ಬರಲಿ. ಕುದಿ ಬಂತು ನಮ್ಮಲ್ಲಿ. ಇನ್ನೊಂದು ಸಲ ಕ್ಲೀನಾಗಿ ತಿರುಗಿಸ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ತಿರುಗಿಸಿ ಕ್ಯಾಪ್ ಹಾಕಿ 2 ವಿಜಲ್ ಆಗಲಿ. ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿರುತ್ತೆ, ಒಳ್ಳೆ ಮಸಾಲೆ ಹಿಡಿದಿರುತ್ತೆ ರೈಸಿಗೆಲ್ಲ. 2 ವಿಜಲ್ ಆಗಲಿ. ಆಯಿತು ನಮ್ಮದು. ನೋಡೋಣ ಹೇಗೆ ಬಂದಿದೆ ರೈಸ್. ವಾವ್, ಸೂಪರ್. ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ. ಯಾವುದೇ ಥರ ಕಲರ್ ಇಲ್ಲ, ಕೆಮಿಕಲ್ ಇಲ್ಲ, ಏನಿಲ್ಲ. ಪ್ಯೂರ್ ನಾಟಿ ಸ್ಟೈಲ್ ಬಿರಿಯಾನಿ, ಹೆಲ್ತಿ ಫುಡ್ಡು, ಮನೇಲಿ ಮಾಡೋ ಅಂಥದ್ದು. ಫೈನಲಾಗಿ ನಾಟಿ ಬಿರಿಯಾನಿ ರೆಡಿ. ಸೂಪರ್. ಮೊಸರು ಬಜ್ಜಿ ಸ್ವಲ್ಪ ಗ್ರೇವಿ ಇದ್ರೂ ಸೂಪರ್.